ಈಗ ಇಂದಿನ ಪತ್ರಿಕೆಗಳ ಇಣುಕುನೋಟ. ಪ್ರತಿ ಮನೆಗೂ ವಿಶಿಷ್ಟ ಡಿಜಿಟಲ್ ವಿಳಾಸ, ಸರ್ಕಾರದ ಮಹತ್ವದ ಯೋಜನೆ, ಇಸ್ರೋ ನೇತೃತ್ವದಲ್ಲಿ ಅಭಿವೃದ್ಧಿ. ವಿಕಸಿತ ಕೃಷಿ ಸಂಕಲ್ಪ ಅಭಿಯಾನ 2025 ಮಣ್ಣು ಪರೀಕ್ಷೆ ಮಾಡಿಸಿ ಲಾಭ ಗಳಿಸಿ, ವಿಜ್ಞಾನಿಗಳ ನಡೆ ರೈತರ ಕಡೆಗೆ ಚಾಲನೆ. ಮಾದಕ ದ್ರವ್ಯ ಮುಕ್ತ ರಾಜ್ಯಕ್ಕೆ ಸೂಚನೆ, ಡಿಸಿ, ಎಸ್ಪಿ, ಸಿಇಒಗಳ ಸಭೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸಿಎಂ ಸಿದ್ದರಾಮಯ್ಯ ಸೂಚನೆ. ವಿಧಾನಸೌಧಕ್ಕೆ ಗೈಡ್ ಸಹಿತ ಪ್ರವಾಸ ಇಂದಿನಿಂದ ಆರಂಭ. ಪ್ರತಿ ಭಾನುವಾರ 2 ಮತ್ತು 4ನೇ ಶನಿವಾರ ಶಕ್ತಿಸೌಧ ವೀಕ್ಷಣೆಗೆ ಲಭ್ಯ. ಏಷ್ಯನ್ ಅಥ್ಲೆಟಿಕ್ಸ್ನಲ್ಲಿ ಭಾರತಕ್ಕೆ 24 ಪದಕ, ಕಳೆದ ಬಾರಿಗಿಂತ 3 ಕಡಿಮೆ, ಕೊನೆ ದಿನ 3 ಬೆಳ್ಳಿ 3 ಕಂಚು ಗೆದ್ದ ಭಾರತೀಯರು. ಇವು ಇಂದಿನ ಪತ್ರಿಕೆಗಳ ಪ್ರಮುಖ ಸುದ್ದಿ. ಉಳಿದಂತೆ ಭ್ರಷ್ಟ ಅಧಿಕಾರಿಗಳಿಗೆ ಲೋಕ ಶಾಕ್, ಏಕಕಾಲದಲ್ಲಿ ಲೋಕಾಯುಕ್ತ ದಾಳಿ, 7 ಅಧಿಕಾರಿಗಳ 33 ಸ್ಥಳಗಳಲ್ಲಿ ಶೋಧ, 24.47 ಕೋಟಿ ರೂಪಾಯಿ ಮೌಲ್ಯದ ಆಸ್ತಿ ಪತ್ತೆ. ಮುಂಗಾರು ಮಳೆಗೆ ಜಲಾಶಯಗಳು ಭರ್ತಿ, 100 ಅಡಿ ದಾಟಿದ ಕೆಆರ್ಎಸ್ ನೀರಿನ ಮಟ್ಟ, ಕಬಿನಿ ಹೇಮಾವತಿ ಡ್ಯಾಂ ಭರ್ತಿಯತ್ತ. ಕೋವಿಡ್ ಮುನ್ನೆಚ್ಚರಿಕೆಗೆ ಮಾರ್ಗಸೂಚಿ, ಮಕ್ಕಳ ಮೇಲೆ ನಿಗಾ, ಶಾಲೆಯಲ್ಲಿ ಕಟ್ಟುನಿಟ್ಟಿನ ಕ್ರಮಕ್ಕೆ ಸೂಚನೆ. 14 ವಾಣಿಜ್ಯ ರಸ್ತೆಗಳಲ್ಲಿ ಪೇ ಅಂಡ್ ಪಾರ್ಕಿಂಗ್, ಎಂಜಿ ರಸ್ತೆ, ಬ್ರಿಗೇಡ್ ರಸ್ತೆ, ಕಮರ್ಷಿಯಲ್ ಸ್ಟ್ರೀಟ್ ಸೇರಿ 14 ಕಡೆ ಪಾರ್ಕಿಂಗ್ಗೆ ಶುಲ್ಕ, ಖಾಸಗಿ ಗುತ್ತಿಗೆದಾರರಿಗೆ ನಿರ್ವಹಣೆ ಹೊಣೆ ನೀಡಿದ ಪಾಲಿಕೆ. ಐಪಿಎಲ್ 2ನೇ ಕ್ವಾಲಿಫೈಯರ್, ಹಾರ್ದಿಕ್ ಬಳಗಕ್ಕೆ ಶ್ರೇಯಸ್ ಪಡೆ ಸವಾಲು, ಮುಂಬೈ ಇಂಡಿಯನ್ಸ್, ಪಂಜಾಬ್ ಕಿಂಗ್ಸ್ ಹಣಾಹಣಿ ಇಂದು.